ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಅಡುಗೆ ಚಾನಲ್. ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ನೋಡಿ ಸೌತೆಕಾಯಿ ತಂಬುಳಿ ಹೇಗೆ ಮಾಡೋದನ್ನು ತೋರಿಸ್ತೀನಿ ನೋಡಿ. 2 ಚಿಕ್ಕ ಸೌತೆಕಾಯಿನ ಹೆಚ್ಚುತ್ತಾ ಇದ್ದೀನಿ ನೋಡಿ. ಅದಕ್ಕೋಸ್ಕರ ದೊಡ್ಡದು ಸೌತೆಕಾಯಿ ಇದ್ದರೆ ಒಂದೇ ತೊಗೋಬೇಕು. ಇವು ಚಿಕ್ಕವಾದ್ರಿಂದ 2 ಸೌತೆಕಾಯಿ ತೊಗೊಂಡಿದ್ದೀನಿ. ಇವನ್ನ ಹೀಗೆ ರೌಂಡಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಜೀರಿಗೆ, ಮೆಣಸು, ಈ ಕೊಬ್ಬರಿ, ಅರ್ಧ ಬಟ್ಲು ಕೊಬ್ಬರಿ, ಒಂದು 3 ಹಸಿಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ. ಮೊದಲಿಗೆ ಕೊಬ್ಬರಿ ಹಾಕ್ತೀನಿ. ಇದನ್ನು ಮೊದಲಿಗೆ ಸ್ವಲ್ಪ ಸಣ್ಣ ಮಾಡ್ಕೊಳ್ಬೇಕು. ಇದನ್ನು ಮೊದಲು ಮಿಕ್ಸಿ ಮಾಡ್ಕೊಂಡ ನಂತರ ಆಮೇಲೆ ಸೌತೆಕಾಯಿ ಹಾಕಿ ಮಿಕ್ಸಿ ಮಾಡಬೇಕು ನೋಡಿ. ಇದು ಕೊಬ್ಬರಿ ಮಿಕ್ಸಿ ಮಾಡ್ತಾಯಿದ್ದೀನಿ. ನಂತರ ಈಗ ಸೌತೆಕಾಯಿ 2 ಹೆಚ್ಚಿಟ್ಟಿದ್ನಲ್ಲ ಅದನ್ನು ಮಿಕ್ಸಿ ಮಾಡ್ತಾಯಿದ್ದೀನಿ. ಅದಕ್ಕೆ ಹಸಿಮೆಣಸಿನ್ಕಾಯಿ, ಜೀರಿಗೆ, ಒಂದು 3 ಮೆಣಸಿನಕಾಳು ಹಾಕಿ ಮಿಕ್ಸಿ ಮಾಡ್ತೀನಿ ನೋಡಿ. ಶುಂಠಿ ಬೆಳ್ಳುಳ್ಳಿ ಹಾಕಬೇಕು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಒಗ್ಗರಣೆಯಲ್ಲಿ ನೋಡಿ. ಉಪ್ಪು, ಕೊತ್ತಂಬರಿ ಹಾಕಿ ಎಲ್ಲನೂ ಮಿಕ್ಸಿ ಮಾಡ್ತೀನಿ ನೋಡಿ. ಈಗ ತುಂಬ ಚೆನ್ನಾಗಿರುತ್ತೆ ಬೇಸಿಗೆಯಲ್ಲಿ ಇದು ತಂಬುಳಿ. ನೋಡಿ ಸಣ್ಣಗಾಗಿದೆ. ಸೌತೆಕಾಯಿ ಎಲ್ಲ ಮಿಕ್ಸ್ ಆಗಿದೆ. ಆಮೇಲೆ ಕೊಬ್ಬರಿ ಕೂಡ ಸಣ್ಣಗಾಗಿದೆ ನೋಡಿ. ನೋಡಿ ಈಗ ಇದನ್ನು ತೆಗೆದಿಟ್ಕೊತೀನಿ. ನೋಡಿ ಸಣ್ಣಗಾಗಿದೆ. ಒಂದು ಗ್ಲಾಸ್ ಮೊಸರು ತಗೊಳ್ತೀನಿ ನೋಡಿ. ಕಾಫಿ ಕುಡಿಯೋ ಗ್ಲಾಸಿಂದ 1 ಗ್ಲಾಸು. ಅದನ್ನು ಮಜ್ಜಿಗೆ ಥರ ಮಾಡ್ಕೊಳ್ಬೇಕು. ಸ್ವಲ್ಪ ಭಾಳ ಜಾಸ್ತಿ ನೀರು ಹಾಕ್ಬಾರ್ದು. ಇದು 1 ಗ್ಲಾಸಿಂದ, ದೊಡ್ಡ ಗ್ಲಾಸಿಂದ ನೀರು ಕುಡಿಯೋ ಗ್ಲಾಸಿಂದ 1 ಗ್ಲಾಸ್ ನೀರು ಹಾಕಿದ್ದೀನಿ ಅದಕ್ಕೆ ನೋಡಿ. ಸ್ವಲ್ಪ ಮಜ್ಜಿಗೆ ಮಾಡೋದ್ರಿಂದ ಸ್ವಲ್ಪ ಮಜ್ಜಿಗೆ ಥರ ಮಾಡಿ ಇಡಬೇಕು. ಸ್ವಲ್ಪ ಎಲ್ಲ ಸಣ್ಣಗೆ ಮಿಕ್ಸ್ ಆಗಿ ಚೆನ್ನಾಗಿ ನೋಡಿ ಮಜ್ಜಿಗೆ ಥರ ಆಗಿದೆ. ಭಾಳ ಜಾಸ್ತಿ ನೀರು ಹಾಕಿಲ್ಲ. ಈ ಮಜ್ಜಿಗೆಗೆ ನಾವು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಸೌತೆಕಾಯಿ, ಕೊಬ್ಬರಿ ಎಲ್ಲ, ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಈಗ ಮಜ್ಜಿಗೆ ರೆಡಿಯಾಗಿದೆ. ನೋಡಿ ಮಜ್ಜಿಗೆ ಇಷ್ಟು ಗಟ್ಟಿಯಾಗಿರಬೇಕು ನೋಡಿ. ಅದಕ್ಕೆ ನಾವು ಸೌತೆಕಾಯಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಕೊಬ್ಬರಿ ಎಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ ಹಾಕಬೇಕು. ಭಾಳ ಗಟ್ಟಿಯಾಗಿದೆಯಲ್ಲ ಅದಕ್ಕೋಸ್ಕರ, ಮಿಕ್ಸಿಗೆಲ್ಲ ಅಂಟ್ಕೊಂಡಿರುತ್ತೆ ಅದಕ್ಕೋಸ್ಕರ ನೀರು ಹಾಕಿ ಮಿಕ್ಸ್ ಮಾಡಬೇಕು ನೋಡಿ. ಈಗ ಎಲ್ಲ ಚೆನ್ನಾಗಿ ಎಲ್ಲ ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎರಡೂ. ಈ ಮಜ್ಜಿಗೆ ಮಾಡಿರ್ತೀವಲ್ಲ, ಮಜ್ಜಿಗೆನ ಮತ್ತು ಸೌತೆಕಾಯಿ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ, ಸೌತೆಕಾಯಿ, ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಮೆಣಸು, ಕೊತ್ತಂಬರಿ, ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ನೋಡಿ. ಮಜ್ಜಿಗೆ ಥರ ಗಟ್ಟಿ ಮಜ್ಜಿಗೆ, ಭಾಳ ನೀರು ಇರಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು. ಈಗ ಸ್ವಲ್ಪ ಮುಚ್ಚಿಟ್ಕೊಳ್ತೀನಿ. ಈಗ ಒಗ್ಗರಣೆ ಕೊಡೋ ಟೈಮು. ಈಗ ಒಗ್ಗರಣೆ ಕೊಡ್ತೀನಿ ನೋಡಿ. ಸ್ವಲ್ಪ ಜೀರಿಗೆ, ಸಾಸಿವೆ ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ಶುಂಠಿ ನೋಡಿ. ಶುಂಠಿ, ಬೆಳ್ಳುಳ್ಳಿ, ಶುಂಠಿ ಹಸಿತಿದ್ದವರು ಅದು ಹಾಕ್ಬೋದು ಮಿಕ್ಸಿ ಮಾಡುವಾಗ. ಶುಂಠಿ ಬೆಳ್ಳುಳ್ಳಿ ಇರಲಿಲ್ಲವಾದ್ರಿಂದ ಈಗ ಹಾಕ್ತಾಯಿದ್ದೀನಿ ನೋಡಿ ನಾನು ಒಗ್ಗರಣೆಲೆ. ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಆಮೇಲೆ ಕರಿಬೇವು, ಆಮೇಲೆ ಸ್ವಲ್ಪ ಒಣ ಮೆಣಸಿನ್ಕಾಯಿ, ಎಲ್ಲನೂ ಚೆನ್ನಾಗಿ ಕೆಂಪಾಗಿ ಹೋಗಿ ಚಟಪಟ ಅನ್ನುವಾಗ ಗ್ಯಾಸ್ ಆಫ್ ಮಾಡಿ ಈ ಮಜ್ಜಿಗೆ ಹುಳಿಗೆ ಮಿಕ್ಸ್ ಮಾಡಬೇಕು ಇದನ್ನು ಒಗ್ಗರಣೆನ. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ನೋಡಿ ಒಗ್ಗರಣೆ ಎಲ್ಲ ರೆಡಿಯಾಗಿದೆ. ಈಗ ಮಜ್ಜಿಗೆ ಹಾಕ್ತೀನಿ ನೋಡಿ, ಒಗ್ಗರಣೆ ಕೊಡ್ತೀನಿ.
ಈಗ ರೆಡಿ ಮಾಡಿದ್ನಲ್ಲ ಮಜ್ಜಿಗೆ ಹುಳಿ, ಅದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ, ತುಂಬಾ ಈಸಿ, ಬೇಸಿಗೆಯಲ್ಲೇ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಒಂಥರ ಹಸಿ ಹುಳಿ ಥರ ಚೆನ್ನಾಗಿರುತ್ತೆ. ಮಜ್ಜಿಗೆ, ಸೌತೆಕಾಯಿ, ತಂಬುಳಿ ತುಂಬಾ ಈಸಿ, ನೀವು ಮಾಡಿ ನೋಡಿ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ನೋಡಿ, ನಾನು ಸೌತೆಕಾಯಿ ತಂಬುಳಿನ ಅನ್ನದ ಜೊತೆಗೆ ಕಲಿಸ್ಕೊಂಡು ಊಟ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿದೆ. ಅದರ ಜೊತೆಗೆ ಪನ್ನೀರ್ ಟಿಕ್ಕಾ ಇತ್ತು, ಅದು ಕೂಡ ಹಾಕ್ಕೊಂಡು ನಂಚ್ಕೊಳ್ಳೋಕ್ಕೆ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ನೀವು ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್.